Personally, ನಾವು ಈಗ ಮುಸ್ಲಿಂ ಮಾನವರ ತಲೆಯ ಭಾಗದಲ್ಲಿ ತಂದಿದ್ದೇವೆ ಈ ಊಟವನ್ನು ಪ್ರಾರಂಭಿಸುವಂತೆ ಆದಿವಾಸಿ ಗೀತೆಗಳಲ್ಲಿ 1
ನಮ್ಮ ಹಿರಿಯ ಸಹೋದರ ಇಂಬನವರು ಅವರು ಪ್ರಾರ್ಥನೆ ಮಾಡಿದರು. ಬ್ರದರ್ ಇಂಬನ ಮತ್ತು our God, who is only begotten Son, our Lord and Savior Jesus Christ. Father God, we worship you and we are remain in prayer at this hour. We know for what purpose we have assembled here. Yes, Father, as said in 1 Corinthians chapter 15:22, death is inevitable. We all have to die one day or other. But this day has come to our elder brother Prasad, and we are assembled here to pay our last respect and attend this ceremony. Father God, as said in Hebrews 9:37, death is again inevitable. And we have to stand before God for judgment. And He is the judge. And our Lord Jesus Christ will decide our position in the heavenly kingdom. And Ecclesiastes 9:2, the preacher says that it is better to attend the morning rather than evening. Yes, Father, it is really hard to be have come together in our fellowship to attend this morning. Yes, morning in everybody's part. And we have seen our elder brother to attend so many death ceremonies. But today we are here to offer our condolences to the grieved family and also all others who have victims. And we have met our elder brother in our church ceremonies also. And because of his age-related problems, we have paid the debt. Father God, have blessed upon him and let that blessing be on his family members also. Father God, bless every one of us who have assembled here. Give them the peace of mind which our Lord Jesus Christ left that peace to everyone before leaving this earth. Yes, Father, let that peace be upon us now and the days to come. We seek the blessings in the name of your only begotten Son, our Lord and Savior, Jesus Christ. Amen. Now we read from Ecclesiastes 12 chapter verses 1 to 8. So the Kishore will read Ecclesiastes 12 chapter verses 1 to 8. ದೇವರ ವಾಕ್ಯವನ್ನು ಪ್ರಸಂಗಿ 12ನೇ ಅಧ್ಯಾಯ 1ರಿಂದ 8ನೇ ದಿನದವರೆಗೂ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ಹೇಳುವ ವರ್ಷಗಳು
ಸಮೀಪಿಸುವುದರೊಳಗಾಗಿ ಯವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿ. ಆ ಕಷ್ಟದ ದಿನಗಳಲ್ಲಿ ಸೂರ್ಯನು, ಬೆಳಕು, ಚಂದ್ರನು, ನಕ್ಷತ್ರಗಳು ಒಬ್ಬಾಗುವು. ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವವು. ಅದೇ ಕಾಲದಲ್ಲಿ ಮನೆಗಾವಲಿನವರು ನಡುಗುವರು. ಬಲಿಷ್ಠರು ಬಗ್ಗುವುದು, ಅರೆಯುವುದು ಕೊಂಚವಾಗಿದ್ದರಿಂದ ಕೆಲಸವನ್ನು ನಿಲ್ಲಿಸಿ ಬಿಡುವರು. ಕಿಟಕಿಗಳಿಂದ ನೋಡುವವರು ಮಂಕಾಗುವರು. ಬೀದಿಯ ಬಾಗಿಲುಗಳು ಮುಚ್ಚಿರುವವು. ಹರಿಯುವ ಸ್ಥಳದ ಶಬ್ದವು ತಗ್ಗಿ ಹಕ್ಕಿಯ ಧ್ವನಿಯಷ್ಟು ಕೀಳಾಗುವುದು. ಗಾಯಕರೆಲ್ಲ ಕಂಡಿದೆ ಭಯ, ದಾರಿಯಲ್ಲಿ ಅಪಾಯ. ಸಾಧಾರಣ ಬರವು ಹೂ ಬಿಡುವುದು, ಮಿಡತಿ ಕೂಡ ಭಾರವಾಗುವುದು. ಆಶೆಯು ಕುಟ್ಟುವುದು, ಮನುಷ್ಯನ ನಿತ್ಯ ಗೃಹಕ್ಕೆ ಹೊರಡುವುದಕ್ಕೆ ಇದ್ದಾನಲ್ಲ. ಹೋರಾಟದವರು ಬೀದಿಯಲ್ಲಿ ತಿರುಗುವಂತೆ. ಇನ್ನು ಮುಂದೆ ಬೆಳ್ಳಿಯ ತಂಚೆ ಚಿನ್ನದ ಬಟ್ಟಲು ಚೆಚ್ಚಿ ಹೋಗುವುದು. ಅಡಕೆ ಹತ್ತಿರ ಒಡೆಯುವುದು. ಬಾಳಿಯ ರಾಟೆ ಮುರಿಯುವುದು. ಮಣ್ಣು ಭೂಮಿಗೆ ಸೇರಿ ಹಾಕುವುದು. ಆತ್ಮವು ತನ್ನನ್ನು ಜಗತ್ತಾಂತದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಪರ್ಶಿಸಬೇಡ. ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂದು ಪ್ರಸಂಗಿ. From Psalms 16, Psalm verses 12 to 15. 116ನೇ ಕೀರ್ತನೆ 12ರಿಂದ 15. Read from Psalm 16, 12 to 15. ದೇವರ ವಚನವನ್ನ ಕೀರ್ತನೆ 116. ಯೆಹೋವನ ಮಹೋಪಕಾರಗಳಿಗೆ ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಸ್ತುತಿಸಿರಿ. ಯೆಹೋವನಿಗೆ 10 ಹರಕೆಗಳನ್ನು ಯೆಹೋವನು ತನ್ನ ಭಕ್ತರ ಮರಣವನ್ನು ಕೇಳಿಸುವುದಿಲ್ಲ. ಯೆಹೋವನೇ ಕರುಣಿಸುವುದು. ನಾನು ನಿನ್ನ ಹೆಸರನ್ನು request the correspondent to receive the message. Send it here. ನಕ್ಷತ್ರಾಂತ ತಮ್ಮ ದೇವರಾಗಿ ಹೋಗಿ ಆತನ ಮಗನೂ ಮುಖಾಂತರವಾಗಿ ನಿತ್ಯ ಮಾನಗಳು. ನನ್ನ ಪ್ರಿಯರೇ, ಮನುಷ್ಯನ ಜೀವನದಲ್ಲಿ ಇದು ಆಕಸ್ಮಿಕ, ಆದರೆ ಸಾವು ನಿಶ್ಚಿತ. ಅವನು ಮರಣವನ್ನ ಜಯಿಸಿ ಸಾಯೋದಿಲ್ಲ ಅಂತ ಹೇಳೋದಿಲ್ಲ. ಸತ್ತ ಮನುಷ್ಯನನ್ನ ಮತ್ತೆ ಹಿಂತಿರಿಸಿ ಅದನ್ನು ಜೀವ ಕೊಟ್ಟಂತಹ ಮನುಷ್ಯರು ಕೂಡ ಯಾರೂ ಬೆಂಚಲಿಲ್ಲ. ಆದ ಕಾರಣ ಜೀವನ ಮರಣಗಳ ನಿರ್ಣಾಯಕನು, ಅದರ ಕಾಲವನ್ನು ನಿರ್ಣಯಿಸತಕ್ಕಂಥವನು ತಂದೆಯಾದ ಸರ್ವಶಕ್ತರಾದಂತ ದೇವರು. ಈಗ ನಮ್ಮ ಸಹೋದರಾದಂತಹ ನಮ್ಮ ಹಿರಿಯ ಸಹೋದರರು ಡಾಕ್ಟರ್ ಸಾಮ್ಯಲ್ ಜಯಪ್ರಸಾದ್ ಆಮೇಲೆಲ್ಲರಿಗೂ ಪರಿಚಿತರಾಗಿರ್ತಕ್ಕಂಥವರು. ಇವರು ಒಂದು ರೀತಿಯಲ್ಲಿ ಈ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ಸಭೆಗಳಿಗೆ ತಂದೆ ಸ್ಥಾನದಲ್ಲಿದ್ದರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಾದರ್ ಫಿಗರ್ ಆಲ್ ಆಫ್ ಅಸ್. ಅವರಿಂದ ಹೊಂದದೇ ಇರ್ತಕ್ಕಂಥವರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಯಾರು ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅವರ ಇಡೀ ಜೀವನವನ್ನು ನಾವು ನೋಡೋದಾದ್ರೆ ಅವರು ದೇವರ ಸೇವೆಗೋಸ್ಕರವಾಗಿ ಮಾಡಿರ್ತಕ್ಕಂಥ ತ್ಯಾಗ, ಕೊಟ್ಟಿರ್ತಕ್ಕಂಥ ಪರಿಶ್ರಮ ಮತ್ತು ಮಾಡಿರ್ತಕ್ಕಂಥ ಸೇವೆ, ಇದು ಇವತ್ತಿನ ದಿವಸ ಅವರ ಮರಣ ಸಂಸ್ಕಾರಕ್ಕೆ ಇಷ್ಟೊಂದು ಜನ ಇಲ್ಲಿ ಸಹೋದರ ತನ್ನ ನೆನಪಿರೋದೇ ಇದು ಸಾಕ್ಷಿಯಾಗಿ. ಇಂಥ ಉತ್ತಮವಾದಂತಹ ಗೌರವಾನ್ವಿತವಾದಂತಹ ಸಹೋದರನ ತಂದೆ ದೇವರು ನಮಗೆ ಒಂದು ಮಾದರಿಯಾಗಿ ದಯಪಾಲಿಸಿಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ತಂದೆ ದೇವರಿಗೆ ಕೃತಜ್ಞತೆಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕ್ರಿಯರೇ, ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋ ಹಾಗೆ ಮನುಷ್ಯನ ಜೀವನ ಆದಾಮ
ಆದಾಮ ಪಾಪ ಮಾಡಿದಾಗ ಸದ್ಯ ದೇವರು ಅವ್ರಿಗೆ ಆದಾಮನ ಪಾಪ ಮಾಡಿದಾಗ ಸದ್ಯ ದೇವರು ಶಾಪ ಕೊಡ್ತಾರೆ ಮರಣ ಒಂದು ಪರೀಕ್ಷೆ. ಆದ ಕಾರಣ ಈ ಮನುಷ್ಯ ಯಾವ ರೀತಿ ಇರ್ತಾರೆ ಅಂತ ಹೇಳೋದಾದ್ರೆ, ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷ್ಯನಾಗಿಯೂ ಕಳವಳದಿಂದ ತುಂಬಿದವನಾಗಿಯೂ ಇರುವುದು ಅಂತ ನಾವು ಪ್ರತಿ ಸೆಕೆಂಡ್ ನೋಡ್ತೀವಿ. ಯಾವುದೇ ಮನುಷ್ಯ ನನಗೆ ಸಮೇತ ಬಂದಿಲ್ಲ, ನನಗೆ ಅಸಮಾಧಾನ ಇಲ್ಲ ಅಂತ ಹೇಳ್ತಕ್ಕಂಥ ಮನುಷ್ಯ ಯಾರು ಬೈಬಲ್ ಹೇಳೋ ರೀತಿಯಲ್ಲಿ ಮನುಷ್ಯನ ಆಯುಷ್ಯ 70 ವರ್ಷ, ಎಲ್ಲ ಹೆಚ್ಚಿದರೆ 80 ವರ್ಷ, ಮುಖ್ಯ ಸಂಕಟದ ಇದ್ದಾರ ಆಡಂಬರ ಅಂತ ಇಂಥ ಒಂದು ಮನುಷ್ಯ ಅದಕ್ಕೆ ಹೇಳ್ತಾರೆ ಮನುಷ್ಯ ಜೀವನ ಯಾವ ರೀತಿ ಅಂತ ಹೇಳಿದ್ರೆ, ಬೆಳಿಗ್ಗೆಯಲ್ಲಿ ಬಿಸಿದಂತ ಮಂಜು ಸ್ವಲ್ಪ ಬಿಸಿಲಾದ ಹಬೆಯಾಗಿ ಅದು ಕಾಣುತ್ತಾಗೋದು. ಇನ್ನೊಂದ್ ಕಡೆ ಹೇಳ್ತಾರೆ ಅಡುಗೆಯಲ್ಲಿ ಹುಟ್ಟಿದ ಹೂವು ಗಾಳಿ ಬೀಸಿದ ತಕ್ಷಣ ಕರ್ಕೊಂಡು ಹೋಗುತ್ತೆ, ಅದು ಹುಟ್ಟಿದ ಸ್ಥಳ ಯಾವುದು ಕಾಣಿಸೋದಿಲ್ಲ, ಗೊತ್ತಾಗೋದಿಲ್ಲ. ಅದು ಮನುಷ್ಯನ ಜೀವನ ಕೂಡ ಅಷ್ಟೇ. ಆದ ಕಾರಣ ಇವರು 40 ಸಾವಿರ ನಾವು ಓದಿ ಸತ್ಯದಲ್ಲಿ ಮನುಷ್ಯನ ಉಸಿರು ಹೋಗಲು ಅವನು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ಜೀವನದಲ್ಲಿ ಹಾಳಾಗುವುದು. ಸತ್ತವರಿಗೆ ಯಾವ ತಿಳುವಳಿಕೆ ಕೂಡ ಇರುವುದಿಲ್ಲ, ಅವ್ರ ಇನ್ನು ಮೇಲೆ ಯಾವ ಸುರಕ್ಷಿತರೂ ಕೂಡ ಹೌದು. Once he's dead, gone. It's lost of privacy. God's word. ಅವರ ಸತ್ತಾಗಲೇ ಅವರ ಪ್ರೀತಿಯು ಬಗೆಯು ಸ್ಪರ್ಶೆ ಪಿಚ್ಚಿಯು ಅಳಿಸಬಹುದು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿ ಅವ್ರಿಗೆ ಎಂದಿಗೂ ಪಾಲೆ ಇಲ್ಲ ಅಂತ ನಾವು ಹೀಗಿರುವಾಗ ನಾವು ಈ ಮರಣ ಅನ್ಸಕ್ಕಂಥದ್ದು ಯಾವ ರೀತಿ ಬೆಳೆಸುತ್ತೆ ನಾವು ನೋಡೋದಾದ್ರೆ, ಯೋಗ ಪುಸ್ತಕದಲ್ಲಿ ನಾವು ಮಾತು ಹೇಳ್ತಾರೆ, ಅಲ್ಲಿ ಕೃಷ್ಣನ ಆಜ್ಞೆ ಹೋಗು ನನಗೆ ಹೋಗುವುದು, ದಣಿದವರು ದಣಿವಾರಿಸಿಕೊಳ್ಳಿ, ಸರಿಯಾದವರು ಪಾಲಿಸುವ ಅಧಿಕಾರಿಯ ಧ್ವನಿಯನ್ನೇ ಕೇಳದೆ ಗುಂಪು ಗುಂಪಾಗಿ ವಿಶ್ರಮಿಸಿಕೊಳ್ಳು. ಸತ್ತು ಮನುಷ್ಯ ಸತ್ತ ಮೇಲೆ ಅದನ್ನು ಯಾವುದೇ ಪರಿಣತಿ ಕೂಡ ನೋವಾಗಲಿ ಸಂಕಟವಾಗಲಿ ಮನುಷ್ಯ ಮಕ್ಕಳ ಮತ್ತು ಹೊಗಳು ಗೊತ್ತಾಗಲ್ಲ, ಅಥವಾ ಯಾರು ಕೂಡ ಅವ್ರಿಗೆ ಅದರ ಪರಿವೆ ಇರೋದಿಲ್ಲ. ಆ ರೀತಿಯಾಗಿ ಒಂದು ಮರಣ ಅನ್ನತಕ್ಕಂಥದ್ದು 5 ಸೇಮ್ ಮೇಲೆ ಆ ಸ್ಥಿತಿಗೆ ಹೋಗ್ತಾರೆ ಅಂತ ನಾವು ನೋಡ್ತೀವಿ. ಆದ್ರೆ ಯಾತಕ್ಕೆ ಮರಣ ಬಂತು ನಾವು ನೋಡ್ಬೇಕು. ಆದಾಮ ತಪ್ಪು ಮಾಡೋದು, ಆದ್ರೆ ಆದಾಮ ಒಬ್ಬ ಮನುಷ್ಯನಿಂದ ಹೇಗೆ ಮರಣವು ವ್ಯಾಪನವಾಯಿತು ಎಲ್ಲ ಮನುಷ್ಯ ಬಂತು, ಅದೇ ರೀತಿಯಾಗಿ ಒಬ್ಬನೇ ಮನುಷ್ಯನಿಂದ ಸತ್ತವರಿಗೆ ಪುನರುತ್ಥಾನ ಕೂಡ ಬರುತ್ತೆ ಅಂತ ಸತ್ಯದ ಹೇಳುತ್ತೆ. ಇದು ನಮಗಿರ್ತಕ್ಕಂತಹ ಒಂದು ನಿರೀಕ್ಷೆ. ಹೋಪ್ ವಿ ಹ್ಯಾವ್ ಗಾಟ್. Today, all of us will die one or the other day. The hope is that all of us will be raised again by God at His appointed time. ಅದಕ್ಕೆ ಆದಾಮನಿಂದ ಎಲ್ಲರೂ ಸಾಯುವಂತಾದರೂ ಕ್ರಿಸ್ತನಿಂದ ಎಲ್ಲರೂ ಕೂಡ ಬದುಕುವಂತಾಗ್ತವೆ ಅಂತ ಈ ಒಂದು ಸತ್ಯವನ್ನ ನಾವು ಗೊತ್ತಿದೆ. ಅದು ಕೂಡ ಇಂಥ ಸಮಯಗಳಲ್ಲಿ ದುಃಖ ಆಗತಕ್ಕಂಥದ್ದು, ಮನುಷ್ಯನ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಸಹಜ. ಒಂದ್ ವೇಳೆ ನಮ್ಮ ಮನಸ್ಸಲ್ಲಿ ಶಂಕೆ ಬರ್ಬೋದು, ಏನಪ್ಪಾ ನನ್ನ ರೀತಿ ಈಗ ಆಗೋಯ್ತದ, ನಮ್ಮ ಪ್ರಿಯರು ನಮ್ಮನ್ನು ಕಳ್ಕೊಂಡು ಹೋಗಿದ್ದಾರೆ, ಈಗ ಕಳಿಸಿ ಹೋಗಿದಾರ, ನಾವು ಯಾವ ಏನು ಯೋಚನೆ ಮಾಡಿದಾಗ ಸಾವಿನ ಕೀರ್ತನೆ ಹೇಳ್ತಾರೆ, ನಾನು ಮರಣದ ಕಣಿವೆಯಲ್ಲಿ ಹೋಗುವಾಗ ಕೂಡ even though I walk through, I never shadow of death. Fear no evil. ಯಾಕಂದ್ರೆ ನೀನು ಕೋಲನ್ನು ತೊಗೊಂಡಿವ ನನಗೆ ಸಹಾಯಕವಾಗಿದೆ. ಈ ಒಂದು ನಿರೀಕ್ಷೆ, ಈ ಒಂದು ಆಶ್ವಾಸನೆ ನಮ್ಮೆಲ್ಲರಿಗೂ ಇವತ್ತಿಂದ ಸ್ವಲ್ಪ ಮಟ್ಟಿಗೆ ನಾವು ಮನಸ್ಸಿಗೆ ಬೇಜಾರಾಗೋದು, ನೋವಾಗ್ಬೋದು. ಆದ್ರೆ ಮುಂದೆ ದೇವರನ್ನು ಬಿಟ್ಟಿರ್ತಕ್ಕಂಥ ನಿರೀಕ್ಷೆ, ಆ ಒಂದು ಪ್ರತಿಫಲವನ್ನ ನೋಡೋರಾಗಿ ನಾವು ಕೇವಲ ಕ್ಷಣಿಕವಾದದ್ದು, ತಾತ್ಕಾಲಿಕವಾದದ್ದು ಅಂತಕ್ಕಂಥ ಸತ್ಯವನ್ನು ಮನಗಂಡವರಾಗಿ ನಾವು ಸಮಾಧಾನ ಮಾಡ್ತೀವಿ. ಅದಕ್ಕೆ ಸ್ವಾಮಿ ಕೂಡ ಮಾತಾಡ್ತಾರೆ, ಇದಕ್ಕಾಗಿ ನೀವು ಆಶ್ಚರ್ಯ ಪಡಬೇಕಿದೆ. ಒಂದು ಬೆಳಿಗ್ಗೆ ಬರ್ತದೆ, ಆಗ ಸತ್ತವರೆಲ್ಲರೂ ಕೂಡ ಬರುವರು. ಒಳ್ಳೆಯವರಿಗೆ, ನೀತಿವಂತರಿಗೆ ಪುಣ್ಯಸ್ನಾನಕ್ಕಾಗಿ, ನೀತಿವಂತರಿಗೆ ನ್ಯಾಯ ತೀರಿಕೆಗಾಗಿ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಎದ್ದು ಬರ್ತಾರೆ ಅಂತ ಹೇಳ್ತಾರೆ. ಯೋಹಾನ್ ಸ್ವಾಮಿ ಇನ್ನೊಂದು ವಾಕ್ಯ ಹೇಳ್ತಾರೆ, ಅವರ್ ಇಸ್ ಕಮಿಂಗ್, ಆ ಗಳಿಗೆ ಬರ್ತಾ ಇದೆ, ಈಗಲೇ ಆ ಗಳಿಗೆ ಬಂದಿದೆ ಅಂತ ಹೇಳ್ತಾರೆ. ಒಂದು dead will hear the voice of the Son of God. ದೇವರ
ಆ ಒಂದು ಧ್ವನಿಯನ್ನ ಕೇಳಿ ಹೊತ್ತು ಬರ್ತಕ್ಕಂಥ ಕಾಲ ಈಗಲೇ ಬಂದಿದೆ ಸರ್. ಅದು ಬರ್ಬೋದು ಸುಮಾರು 4,000 ವರ್ಷದಿಂದ ಮನುಷ್ಯ ಸಾಯ್ತಾನೆ ಇದ್ದಾರೆ. ಈ ಪುನರುತ್ಥಾನ ಆಗಿರೋಲ್ಲ. ಸ್ವಾಮಿ ಹೇಳ್ತಾರೆ ದೇವರ ರಾಜ್ಯ ಸಮೀಪವಾಗಿದೆ, ಈ ಶೀಘ್ರದಲ್ಲಿದೆ, ದೇವರ ಕಡೆ ತಿಳ್ಕೊಳ್ರಿ ಇರ್ತದೆ. ಅವ್ರು ಹೇಳಿ 2,000 ವರ್ಷ ಆಯ್ತು. ಆದ್ರೆ ನಾವು ಈಗ ಪ್ರಸ್ತುತ ವಿದ್ಯಮಾನಗಳನ್ನು ನೋಡೋದಾದರೆ ನಾವು ಈ ಯುಗದ ಅಂತಿಮ ದಿವಸಗಳಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂಥ ಕಾರ್ಯಗಳು ನೋಡಿದ್ರೆ ಆ ಬೆಳಗ್ಗೆ ಆ ಗೊತ್ತಿರ್ತದೆ. ಇಂಥ ಸಮಯದಲ್ಲಿ ಸ್ವಾಮಿ ಮಾತ್ರವನ್ನು ಮಾತಾಡ್ತಾರೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ನನ್ನನ್ನು ನಂಬುತ್ತಾ ಬದುಕುವವನು ಎಂದಿಗೂ ಸಾಯುವುದಿಲ್ಲ. ಈ ಎಲ್ಲ ಒಂದು ಆಶ್ವಾಸನೆಗಳನ್ನ ನಾವು ಮನಸ್ಸಿಗೆ ಇಟ್ಕೊಂಡು ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಬೇರೆ ಪಡ್ಕೊಳ್ತಾ ಇರ್ತೀವಿ. ಇದಕ್ಕೆ ಆಧಾರ ಈ ಸತ್ಯ ಅನ್ನೋದಕ್ಕೆ ಗ್ಯಾರಂಟಿ ಎಲ್ಲ ಹೇಳಿದಾಗ ನಿಜ. ಆದ್ರೆ ಖಂಡಿತ ನೆರವೇರಿಸಲಿಕ್ಕೆ ಏನಾದ್ರು ಆಧಾರ ಇದೆಯಾ ಅಂದ್ರೆ ನಮ್ಮ ರಕ್ಷಣಾ ಅಂತ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿರೋದೇ ಅದಕ್ಕೆ ಇರ್ತಕ್ಕಂಥ ಆಧಾರ. ಅದಕ್ಕೆ ನಾವು ನೋಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಕ್ರಿಸ್ತನ ಎದ್ದು ಬರಲಿಲ್ಲವಾದರೆ ನಿಮ್ಮ ಪ್ರಸಂಗವು ಸುಳ್ಳಿದ್ದದ್ದು ಮತ್ತು ನೀವು ಇಟ್ಟುಕೊಂಡಿರ್ತಕ್ಕಂಥ ನಂಬಿಕೆ ಕೂಡ ಸುಳ್ಳಿದ್ದದ್ದು. ಆದರೆ ಮತ್ತೆ ನಾವು ಇನ್ನೂ ಪಾಪಗಳಲ್ಲಿಯೇ ಇದ್ದೀರಿ. ಇದೆಲ್ಲ ಮುಖ್ಯವಾಗಿ ಅಂದ್ರೆ ಅವರ ಕ್ರಿಸ್ತನನ್ನು ನಂಬಿ ಕ್ರಿಸ್ತನಿಗಾಗಿ ನಿದ್ರೆ ಹೋದವರು ಕ್ರಿಸ್ತನ್ ಎದ್ದು ಬರಲಿಲ್ಲವಾದ್ರೆ ಅವ್ರು ನಾಶ ಆಗ್ತದೆ. ಆದ್ರೆ ಬೈಬಲ್ ಏನ್ ಹೇಳುತ್ತೆ, ಒಂದು ಬಹಳ ಮುಖ್ಯವಾದ ವಾಕ್ಯ, ಕ್ರಿಸ್ತನ ಸತ್ತವೊಳಗಿಂದ ಎದ್ದು ಬಂದೇ ಇದ್ದಾನೆ. ನಿದ್ರೆ ಹೋದವರಲ್ಲಿ ಆತನ ಪ್ರಥಮ ಫಲವಾದನು. ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವುದು. ಈ ಒಂದು ಆಶ್ವಾಸನೆಯನ್ನ ತಂದೆಯ ದೇವರಿಗೆ ಕೊಟ್ಟಿರೋದ್ರಿಂದ ನಾವು ಇದರಿಂದ ಧೈರ್ಯಗೊಂಡವರಾಗಿ ನಾವು ಮುಂದೆ ಹೋಗಬೇಕಾಗುತ್ತೆ. ಮತ್ತು ಅದೇ ಸತ್ಯವನ್ನು ಹೇಳುತ್ತೆ, ಯೇಸು ಕ್ರಿಸ್ತನು ಸತ್ತಿದ್ದು ನಮ್ಮ ಒಂದು ಪಾಪ ವಿಮೋಚನೆಗಾಗಿ, ಡೈಡ್ ಫಾರ್ ಅವರ್ ರಿಡೆಂಪ್ಷನ್. ಆದ್ರೆ he rose again, he was resurrected for ಯಾವುದಕ್ಕೋಸ್ಕರ ನಮಗೆ ಒಂದು ರಕ್ಷಣೆಯನ್ನು ಒದಗಿಸಿ ನಮ್ಮಲ್ಲಿ ನಿತ್ಯ ಜೀವನದ ನಿರೀಕ್ಷೆಯನ್ನು ಹುಟ್ಟಿಸುವ ಸಲುವಾಗಿ ಯೇಸು ಸ್ವಾಮಿಯ ತಂದೆಯ ದೇವರು ಎಬ್ಬಿಸಿದ್ರು. Our hope in Christ is therefore not confined to this age only, but our hope is also beyond that. ಈ ಮರಣವನ್ನು ದಾಟಿ ಕೂಡ ನಮ್ಮ ನಿರೀಕ್ಷೆ ಇದೆ. ಮರಣ ಅಂತಕ್ಕಂಥದ್ದು ತಾತ್ಕಾಲಿಕವಾದದ್ದು ಅಷ್ಟೇ. ಇದನ್ನೇ ನಾವು ನೋಡಬೇಕಾದ್ರೆ ಯೇಸು ಸ್ವಾಮಿ ಕೂಡ ಈ ಒಂದು ಪುನರುತ್ಥಾನ ನಿರೀಕ್ಷಿಸಿ ಸ್ವಾಮಿ ಲೋಕದಲ್ಲಿ ತಂದಾಗ ಅದಕ್ಕೆ 16ನೇ ಕೀರ್ತನೆಯಲ್ಲಿ ಓದ್ತಾರೆ, even you not recognize soul in heaven, neither will thou suffer thy holy one to be the first. ನಿನ್ನ ಭಕ್ತನ ಆತನು ಅದಕ್ಕೆ ಸ್ಮಶಾನದಲ್ಲಿ ಇರೋದಕ್ಕೆ ನೀನು ಬಿಡೋದಿಲ್ಲ, ಆತನ ಎದುರಿಸಿ ಅಂತ ಹೇಳ್ತಾರೆ. ಈ ಒಂದು ನಂಬಿಕೆ ವಿಶ್ವಾಸ ನಮ್ಮ ರಕ್ಷಣಾದ ಯೇಸು ಕ್ರಿಸ್ತನಲ್ಲಿ ಇತ್ತು. ಆ ಕಾರಣದಿಂದ ನಾವು ಶಿಲುಬೆ ಮೇಲೆ ಸಾಯುವಾಗ ಕೊನೆಯನ್ನು ಹೇಳ್ತಾರೆ, ಕೊನೆ ವಾಕ್ಯ, ಕರ್ತನಿನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇನೆ. ನಾವು ಇದನ್ನ ಈಗ ಬರಿ ಮಾಡಕ್ ಹೇಳ್ತೀವಿ, ಮಣ್ಣಿಗೆ ಧೂಳಿಗೆ ಭೂಮಿಗೆ ಅವ್ರು ಯಾರು ಅವ್ರ ಸ್ಪೀಕ್ ಕೈಪಾಲಿಸಿದ್ರು ಒಬ್ಬಳಿಗೂ ಫಿಯರ್ ನಾಟ್. ಸ್ವಾಮಿ ಹೇಳ್ತಾರೆ, ನಾನೇ ಆದಿಯು ಅಂತ್ಯವಾಗಿದ್ದೇನೆ ಮತ್ತು ನಾನು ಸದಾ ಜೀವಿಸುವವರಾಗಿ. ಅವರ್ ಗಾಡ್ ಇಸ್ ಲಿವಿಂಗ್ ಗಾಡ್. ಇಟ್ಸ್ ನಾಟ್ ಎ ಡೆಡ್ ಗಾಡ್. ನಾಟ್ ಓನ್ಲಿ ಗಾಡ್ ಆಫ್ ಲಿವಿಂಗ್, ಇಟ್ ಇಸ್ ಆಲ್ಸೋ ಗಾಡ್ ಆಫ್ ದ ಡೆಡ್. ಸತ್ತವರು ಬದುಕಿರುವ ಎಲ್ಲರಿಗೂ ಕೂಡ ದೇವರಾಗಿರ್ತಕ್ಕಂಥ ನಮ್ಮ ದೇವರು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಫಿಯರ್ ನಾಟ್ ಅಂಡ್ ದ ಫಸ್ಟ್ ಇನ್ ದ ಲಾರ್ಡ್, ಇನ್ ದ ಲಿವಿಂಗ್ ಗಾಡ್. They died. Behold, ಮಲೈಕನ್ನು ಸದಾ ಕಾಲವು ನಾನು ಜೀವಿಸುವವನಾಗಿದ್ದೇನೆ. ಅದಕ್ಕೆ ಈ ಒಂದು ಇದು ನಮ್ಗೆ ಹೇಳಿದ್ರೆ, ಅದಕ್ಕೆ ಯೇಸು ಕ್ರಿಸ್ತ ಸತ್ತಿದ್ದು ಫಾರ್ ರಿಡೆಂಪ್ಷನ್. ತನ್ನನ್ನೇ ಒಂದು ಬಲಿಯಾಗಿ, ಒಂದು ಈಡು ಬಲಿಯಾಗಿ ಸಮರ್ಪಣೆ ಮಾಡ್ಕೋಬೇಕು. ಯಾಕೆ ಅಂದ್ರೆ ಮತ್ತು ಅದರ ಪುನರುತ್ಥಾನದಿಂದ ರಿಸರೆಕ್ಷನ್ ಇಸ್ ಫಾರ್ ಅವರ್ ಜಸ್ಟಿಫಿಕೇಶನ್, ಅವರ್ ರೆಸ್ಟಿಟ್ಯೂಷನ್. ಆದ ಕಾರಣ ಈ ಒಂದು ಇದರಲ್ಲಿ ನಾವು ಸದಾ ಕಾಲ ನಂಬಿಕೆ ಉಳ್ಳವರಾಗಿದ್ದೀವಿ. ಇದನ್ನ ನಾವು ಆಧಾರ ಮಾಡಿಕೊಂಡು ಬದುಕಬೇಕಾಗ್ತೀವಿ. ಕೊನೆಯಲ್ಲಿ ಒಂದೆರಡು ವಾಕ್ಯ ಆಗಲೇ ಕೀರ್ತನೆಯಲ್ಲಿ ಓದಿದ್ರು. Precious in the sight of the Lord
the death of his saints. ಭಕ್ತರ ಸಾವು ದೇವರ ದೃಷ್ಟಿಯಲ್ಲಿ ಅದು ಬಹು ಅಮೂಲ್ಯವಾದ ನಮ್ಮ ಸಹೋದರಿ ಅಂತ ಭಕ್ತರು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸ್ಯಾಕ್ರಿಫೈಸ್ ಎಂಟೈರ್ ಅವರು ಇನ್ಫ್ಯಾಕ್ಟ್ ಅವರು ಮೆಡಿಕಲ್ ಪ್ರೊಫೆಷನಲ್ ಡಾಕ್ಟರ್ ಆಗಿದ್ದಾಗ ಇವಾಗ ಪರ್ಸನಲಿ ಹ್ಯಾಡ್ ಸಮ್ ಕಾಂಟ್ಯಾಕ್ಟ್ ಇದೆ. ಈಗ ಈ ಸ್ಪಿರಿಚುವಲ್ ಬಿಟ್ಟು ಲೋಕಲ್ ದೃಷ್ಟಿ ನೋಡೋದಾದ್ರು ಕೂಡ ಇವರು ಸುಮಾರು ಅಫಿಷಿಯಲ್ ಜೊತೆ ಕಾಂಟ್ಯಾಕ್ಟ್ಸ್ ಇತ್ತು. ಅವಾಗಿಂದ ನಾನು ಅವ್ರನ್ನ ಬಂದೆ. ಅಲ್ಲಿ ಅದೇನಲ್ಲಿ ಯಾರೋ ಹೇಳಿದ್ರು ಒಬ್ರು ಕೊಟ್ಟಾಗ ಪ್ಲಾನ್ ವಿತ್ ಆನೆಸ್ಟಿ ಇಂಟಿಗ್ರಿಟಿ ಯಾವುದೇ ಒಂದು ಚರ್ಚೆ ಇರಲಿಲ್ಲ. ಮುಖ ನೋಡಿ ಮನೆ ಹಾಕೋದು ಅಂತ ಅನ್ಕೊಂಡು ಆ ರೀತಿ ಯಾವುದೂ ಇಲ್ಲ. ಎಲ್ರಿಗೂ ಕೂಡ ಹೋಗ್ತಾ ಇತ್ತು. ಆಮೇಲೆ ನಮ್ಮಲ್ಲಿ ಕೂಡ ಯಾರೇ ರಾತ್ರಿ 11 ಗಂಟೆ ಫೋನ್ ಮಾಡಿ ಡಾಕ್ಟರ್ ಈ ರೀತಿ ಆಗಿದೆ ಅಂದ್ರೆ ಎದ್ದು ಬಿಟ್ಟು ಅವ್ರು ಏನೋ ಒಂದು ಗೈಡೆನ್ಸ್ ಕೊಡ್ತಾರೆ ಮಾಡಲ್ ಇಂಥ ಭಕ್ತರು ಸತ್ತಾಗ ದೇವ್ರು ಯಾವ ರೀತಿ ಪರಿಗಣಿಸಿದ್ರೆ ಬಗ್ಗೆ ಅವರು ಹೇಳುತ್ತೆ patience in the sight of the Lord with the depth of his saints. He is a saint. ಅವ್ರು ಹೇಳ್ತಾರೆ ಬದುಕೋದಾದ್ರೆ ಸರಿಗೋಸ್ಕರ ಬದುಕಿ ಸಾಯಿಸಿದ ನನಗೆ ಆಸಕ್ತಿ. ನಾವು ಸತ್ತು ಹೋದಂತ ನಾವು ತಪ್ಪಿಸ್ತೀವಿ. ಆದ್ರೆ ಸತ್ಯವಾದ ಸಾಯಿದು ಕೂಡ ನಾವು ಯಾಕಂದ್ರೆ ದೇವರು ಇನ್ನೂ ಹೆಚ್ಚಾದ ಆಶೀರ್ವಾದ ಇಟ್ಟಿದ್ದಾರೆ. ಇದಕ್ಕೆ ಪೌಲ ಹೇಳ್ತಾರೆ ನಾನು ಶ್ರೇಷ್ಠ ಹೋರಾಟವನ್ನು ಹೋರಾಡಿದ್ದೇನೆ, ಓಟವನ್ನ ಬೇಗಾಣಿಸುತ್ತೇನೆ, ಬೇಗೊಂದು ಜೀವನ ಜಯ ಮಾಡಿ ಸಿದ್ಧವಾಗಿದೆ. ದೇವರನ್ನು ನನಗೆ ಖಂಡಿತವಾಗಿ ಕೊಡ್ತಾರೆ. ಆ ನಿರೀಕ್ಷೆ ಈ ಪೌಲಲ್ಲಿ ಮಾತ್ರ ಇರಲಿಲ್ಲ, ಅದೇ ಪೌಲ್ ಕಂಟಿನ್ಯೂ ಮಾಡಿ ಇದೇ ರೀತಿಯಾದಂತಹ ನಂಬಿಕೆ ಯಾರು ಇಟ್ಕೊಂಡಿರ್ತಾರೋ ಅವರೆಲ್ಲರಿಗೂ ಮತ್ತೆ ಆ ದೇವ ಜಯ ಮಾಡಿ ಕೊಡ್ತಾರೆ. ನಮ್ಮ ಸಹೋದರ ಅದೇ ನಂಬಿಕೆ ಬಿಟ್ಟು ನಿಲ್ಲಿಸಿದ್ದಾರೆ. ಒಂದು ಆ ಜಯ ಮಾಡಿ ನಂಬಿಕೆ ಆಗಿದೆ. ಕೊಟ್ಟಿದ್ದಾರೆ ಆ ತಗೊಳ್ಬೇಕಾದ್ರೆ ಮಣ್ಣನ್ನು ಮುಖಾಂತರ ಹೋಗ್ಬೇಕು. ಯಾಕಂದ್ರೆ ರಕ್ಷಣೆ ದಾರಿಗಳು ಯಾರು ಕೂಡ ಪರಲೋಕಕ್ಕೆ ಸಾಧ್ಯರಾಗೋದಕ್ಕೆ ಸಾಧ್ಯ. ಲೋಕರಾಜ್ಯ ಸೇರ್ಬೇಕಾದ್ರೆ ಒಂದು ಗುಣಾರ ಇದ್ರ ಮೇಲೆ ನಾವು ನೀರು ಕೊಡ್ತಕ್ಕಂಥ ಆ ಒಂದು ಜನ ಸೇರಿಸ್ಕೊಳ್ಬೇಕಾಗುತ್ತೆ. ಈ ಹೇಳ್ತಾರೆ ಗೋಲ್ಡನ್ ಟ್ರೀ ಓಪನ್ಸ್ ದ ಪ್ಯಾಲೇಸ್ ಆಫ್ ಸಿಟಿ. ಮರಣ ಅಂತ ಹೇಳ್ತಿದೆ, ಆದರೆ ಮರಣ ಇದು ಓಪನ್ಸ್ ದಿ ಪ್ಯಾಲೇಸ್ ಆಫ್ ಇಟರ್ನಿಟಿ. ಆಮೇಲೆ ಪ್ರಕಟಣೆ ನೋಡಬೇಕಾದ್ರೆ ಆ ದೇವರ ರಾಜ್ಯದಲ್ಲಿ ಇಲ್ಲ ಇಟರ್ನಲ್ ಪ್ಲೇಸ್ ಇದೆ. ನೋವು ಮರಣವಾಗಲಿ, ದುಃಖವಾಗಲಿ, ಗೋಳಾಟವಾಗಲಿ, ನೋವಾಗಲಿ ಯಾವುದೂ ಇರುತ್ತೆ ಎಲ್ಲ ಹೋಗಿ ಎಲ್ಲವೂ ಕೂಡ ಸುಧಾರಿಸಿ ಈ ನಿರೀಕ್ಷೆ ನಮ್ಮಲ್ಲಿದೆ. ಹೌದು, ಅದೇ ನಂಬಿಕೆಯಲ್ಲಿ ದೃಢವಾಗಿರ್ತಿದ್ರು. ಬೆಳಗ್ಗೆವರೆಗೂ ಕೂಡ ಅದೇ ನಂಬಿಕೆ ಇದ್ರು. ಹಾಸ್ಪಿಟಲ್ ಇದ್ದಾಗ ಹೋಗಿ ಅವ್ರು ನೋಡಿದಾಗ ಆ ಮುಖದಲ್ಲಿ ಅಷ್ಟೇ ನೋವಿದ್ರು ಕೂಡ ಅದೇ ಒಂದು ಸೌಮ್ಯತೆ, ಅದೇ ಇದು ತರ ಮುಕ್ತತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಅಗಲಿಕೆಯಿಂದ ನಾವು ಎಷ್ಟೇ ಹೇಳಿದ್ರು ಕೂಡ ನಾವೆಲ್ಲ ಮನುಷ್ಯರು ಆಗ್ತದವ್ರು ಉತ್ಸಾಹ ಇರುತ್ತೆ. ಎಸ್ಪೆಷಲಿ ಫಾರ್ ದ ಫ್ಯಾಮಿಲಿ ಸಿಸ್ಟಮ್ಸ್. ತಂದೆ ದೇವರು ಆ ನಿತ್ಯ ಜೀವನದ ನಿರೀಕ್ಷೆ ಮಾಡಿ ಇಟ್ಟಿರೋದ್ರಿಂದ ಆ ಒಂದು ನಿರೀಕ್ಷೆನ ಹೊಂದಿದವರಾಗಿ ದೇವರು ಕೊಡ್ತಕ್ಕಂಥ ಆಶೀರ್ವಾದಗಳನ್ನ ನಿರೀಕ್ಷಿಸಿಕೊಂಡು ಈ ದುಃಖವನ್ನ ಸಹಿಸ್ತಕ್ಕಂಥ ಶಕ್ತಿಯನ್ನು ಮುಖ್ಯವಾಗಿ ಕುಟುಂಬ ವರ್ಗದವರಿಗೆ, ಸಮೀಪ ಬಂಧುಗಳಿಗೆ, ಮಿತ್ರರಿಗೆ, ನಮ್ಮೆಲ್ಲರಿಗೂ ಕೂಡ ತಂದೆ ದೇವರು ದಯಪಾಲಿಸಿಕೊಡ್ಲಿ ಅಂತ ಹೇಳ್ತಾ ಕೆಲವು ಮಾತುಗಳನ್ನ ಮುಗಿಸ್ತೀನಿ. ದೇವರು ನಮಗೆ ಸ್ತೋತ್ರವಾಗಿದೆ. ಈಗ ಒಳ್ಳೆ ಸಹೋದರ ನಮಗೆ ಕೊಟ್ಟಿದ್ದು ದೇವರು ಕರ್ಕೊಂಡಿದ್ದಾರೆ. ಮತ್ತೆ ನಾವು ಅವ್ರನ್ನ ಮತ್ತೆ ಮೀಟ್ ಮಾಡ್ತೀವಿ. ಅದಕ್ಕೆ ಐ ನೆವರ್ ಸೇ ಗುಡ್ ಬೈ, ಸೇ see you again, we will meet again. ದೇವರು ಆಶೀರ್ವದಿಸಲಿ. The greatest gift that we have in this hopeless world is the hope. No man, rich or poor, the world don't have this gift other than those who believe in Christ.
ಅಂತ ಒಂದು ನಂಬಿಕೆಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ, ಅಂತ ಒಂದು ನಿರೀಕ್ಷೆಯನ್ನ ಕೊಟ್ಟಿದ್ದಾರೆ. ಆ ಒಂದು ನಿರೀಕ್ಷೆಯಲ್ಲಿ ನಾವು ನಮ್ಮ ಜೀವನವನ್ನ ನಡೆಸ್ತಾ ಇದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರ ಆಗ್ಲಿ. ಈಗೆಲ್ಲ ಗೊತ್ತಿರ್ಬಹುದು, ಅವರ ನಮ್ಮ ಡಾಕ್ಟರ್ ಪ್ರಸಾದ್ ಅವರ ಕುಟುಂಬದವರು ಅಲ್ದಿರ ಅನೇಕ ಕೆಲವು ಸಹೋದರರು ಸಹೋದರಿಯರು ಬಹಳ ವರ್ಷಗಳಿಂದ ಅವರಿಗೆ ಹಿಂದೆಲ್ಲ ಒಂದು ರೀತಿ ಬೆಳಿಗ್ಗೆ ರಾತ್ರಿ ಕೆಲವೊಂದು ಸಾರಿ ಮಧ್ಯರಾತ್ರಿವರೆಗೂ ಅವರಿಗೆ ಬೇಕಾದಂತ ಅನುಕೂಲತೆಗಳನ್ನ ಅವ್ರಿಗೆ ಸಹಾಯಗಳನ್ನ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಒಬ್ರು ನಮ್ಮ ಬ್ರದರ್ ಮೂರ್ತಿ, ಅವ್ರ ಕೆಲವು ಮಾತುಗಳನ್ನ ಹೇಳ್ಬೇಕು ಅಂತ ಹೇಳ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನನಗೆ ಸ್ವಲ್ಪ ಹಣ ಸೇರಿ ಬರಲ್ಲ. ಕನ್ನಡವನ್ನು ಇದ್ದಾರೆ, ಮುಖ್ಯವಾಗಿ ನಾನು ಹೇಳ್ತೀನಿ, ಪರವಾಗಿಲ್ಲ. ಅದು ಬಂದಿರೋದೇ ಗಮನ ಹೇಳ್ತೀನಿ. ಸಂಸ್ಥೆಗೂ ಮುಖ್ಯವಾಗಿ ಈ ಸಾಯಂಕಾಲದಲ್ಲಿ ಮತ್ತೊಂದೇ ದೇವರಿಗೆ ಕರ್ತನಾದ ಯೇಸು ಸ್ವಾಮಿ ಮುಖಾಂತರ ಸ್ತೋತ್ರ ಹೇಳ್ತೀನಿ. ಯಾಕಂದ್ರೆ ನಮ್ಮ ತಂದೆ ಪ್ರಸಾದ್ ಅಂಕಲ್ಗೆ ನಾವು ಒಂದು ಸಾಕ್ಷಿ ಕೊಡಲಿಕ್ಕೆ ದೇವರು ಈ ಸಮಯ ಕೊಟ್ಟಿದ್ದಕ್ಕೆ ತಂದೆ ದೇವರಿಗೆ ಸ್ತೋತ್ರ ಹೇಳ್ತೀನಿ. ನಮ್ಮ ಅಂಕಲು ಹುಟ್ಟಿದ್ದು ಬೆಳ್ಳಾರಿನಲ್ಲಿ, ಓದಿದ್ದು ಬೆಳ್ಳಾರಿನಲ್ಲಿ. ಆಮೇಲೆ ಅವರು ಓದ್ಬಿಟ್ಟ ಮೇಲೆ ಅವ್ರು ಕೆಲಸ ಮಾಡಿದ್ದು ಬಂದು ಫಸ್ಟ್ ಡಾಕ್ಟರ್ ಆಗಿ ನಮ್ಮ ಹೊಳಲ್ಕೆರೆನಲ್ಲಿ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ನಲ್ಲಿ ಅವರು 1967 to 1990 ಸರ್ವಿಸ್ ಮಾಡಿದ್ದಾರೆ. ಅವ್ರು ಕೊನೆಯ ಸರ್ವಿಸ್ ಮಾಡಿದ್ದು ಬೆಂಗಳೂರಿನಲ್ಲಿ ಇದು ನಮ್ಮ ಕ್ವೀನ್ಸ್ ರೋಡ್. ಆ ಡಿಸ್ಪೆನ್ಸರಿ ಫುಲ್ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು. ಮತ್ತೆ ಕೊನೆಯದಾಗಿ ಅಲ್ಲಿಂದ ಅವ್ರು ರಿಟೈರ್ಡ್ ಆಗಿದ್ರು. ಅಲ್ಲಿನೂ ಅವರ ಸರ್ವಿಸ್ ನಲ್ಲಿ ಎಷ್ಟು ಒಳ್ಳೆ ಹೆಸರು ತಗೊಂಡಿದ್ದಾರೆ ಅಂದ್ರೆ, ಒಂದ್ಸತಿ ಅವರು ಸರ್ವಿಸ್ ನಲ್ಲಿ ಇರುವಾಗ ESI ಕಮಿಷನರ್ ಡೆಲ್ಲಿಂದ ಬಂದಿದ್ದಾರೆ, ಒಂದು ಹೆಂಗಸರು. ಅವ್ರು ಬಂದು ಸುಮ್ಮನೆ ಅಲ್ಲಿ ಹಾಸ್ಪಿಟಲ್ ಕೂತ್ಕೊಂಡಿದ್ದಾರಂತೆ. ರೆಗ್ಯುಲರ್ ಆಗಿ ಎಲ್ಲ A to Z ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ತಾ ಇದ್ರಂತೆ. ಸೊ ಇವ್ರು ಕೂತ್ಕೊಂಡು ಎಲ್ಲ ವಾಚ್ ಮಾಡ್ತಾ ಇದ್ರಂತೆ. ಸೊ ಕೊನೆಯದಾಗಿ ಎಲ್ಲ ಹೋದ ಪೇಷಂಟ್ಸ್ ನೋಡ್ಬಿಟ್ಟು ಬಟ್ ಅವರು ಕೂತ್ಕೊಂಡಿರೋದು ಅಂಕಲ್ ಕೇಳಿದ್ದಾರೆ, ಅವ್ರು ಅಟೆಂಡ್ ಯಾರು ಎಮ್ಮ ಕೂತ್ಕೊಂಡಿರೋದು ಏನ್ ಹೇಳಿ ಅಂತ. ಅವರು ಬಂದು ತನ್ನ ಪರ್ಸನಲ್ ಆಗಿ ಇನ್ಸೂರೆನ್ಸ್ ಮಾಡ್ಕೊಂಡಿದ್ದಾರೆ ಅವ್ರ ಸಹ, ನಮ್ಮ ಕಮಿಷನರ್ ಅಂತ. ನಾನು ನೋಡಿದೆ ನಿಮ್ದು ಸರ್ವಿಸ್ ಎಲ್ಲ, ರಿಯಲಿ ಅವರ್ ಗ್ರೇಟ್, ನೆವರ್ ಸೀನ್ ಸಚ್ ಎ ಪರ್ಸನ್ ಇನ್ ಎನಿ ಡಿಸ್ಪೆನ್ಸರಿ ಅಂತ ಹೇಳ್ಬಿಟ್ಟು ಅವರು ಡೆಲ್ಲಿಗೆ ಹೋಗಿ ಅಲ್ಲಿಂದ ಒಳ್ಳೆ ಒಂದು ಸರ್ಟಿಫಿಕೇಟ್ ಕಳಿಸಿದ್ದಾರೆ ಇವ್ರ ಮೇಲೆ. ಸೊ ಈ ಸರ್ಟಿಫಿಕೇಟ್ ಎಲ್ಲ ESI ಅವ್ರಿಗೆ ಸರ್ಕ್ಯುಲೇಷನ್ ಆಗಿದೆ. ಇಮಿಡಿಯೇಟ್ ಆಗಿ ಅವ್ರಿಗೆ ಟ್ಯಾಬ್ಲೆಟ್ ಡಿಸ್ಟ್ರಿಬ್ಯೂಷನ್ ಇದ್ದಲ್ಲಿ ಅವ್ರಿಗೆ ಡೈರೆಕ್ಟ್ ಆಗಿ ಆ ಪೊಸಿಷನ್ ಸಿಕ್ಕಿದೆ. ಒಂದ್ ವೇಳೆ ಅವ್ರು ಅದ್ನಲ್ಲಿ ಹೋಗಿದ್ರೆ ಅವ್ರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು. ಏನಂದ್ರೆ ಅಲ್ಲಿ ಪ್ರೈಬ್ ಅದು ಬಂದು ಒಳ್ಳೆ ಕೆಲಸ ಅಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಮಾಡಿ ಅವರು ಆ ಕೆಲಸನೇ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡಿ ಅವ್ರು ಮಾಡಿದ್ರು. ಇಸ್ ಅ ಕ್ಲೀನ್ ಹ್ಯಾಂಡ್ ಡಾಕ್ಟರ್. ಎಲ್ಲರೂ ಅವ್ರ ಬಗ್ಗೆ ಹೇಳ್ತಾರೆ. ಅವ್ರಿಗೆ ಅನೇಕ ಇನ್ನೂ ಫ್ರೆಂಡ್ಸ್ಗಳಿದ್ದಾರೆ ಬೆಂಗಳೂರಿನಲ್ಲಿ ಇದ್ದಾರೆ. ಎಲ್ಲರೂ ಅವ್ರ ಬಗ್ಗೆ ಒಳ್ಳೆ ನಮ್ಗೆ ಇದು ಕೊಡ್ತಾರೆ. ಅದಕ್ಕೆ ಅವ್ರಿಗೆ ಏನಂದ್ರೆ ಈ ಲೋಕದಲ್ಲಿ ಅದು ಡಾಕ್ಟರ್ ಆಲ್ಸೋ ಅವ್ರು ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ದಾರೆ. ನಮ್ಮ ಸ್ಪಿರಿಚುವಲ್ ನಲ್ಲಿ ಅವ್ರು ಇನ್ನೂ ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತು. ಅವ್ರ ಸಹೋದರಿ, ಅವ್ರ ವೈಫ್ ಪ್ರಭಾವತಿ, ಅವ್ರ ಮಗ ಪ್ರದೀಪ್, ಮತ್ತೆ ಜೋಸೆಫ್ ಬಂದ ಹೆಸರು ರಮಣ. ಅವ್ರಿಬ್ರು ಮೊಮ್ಮಕ್ಕಳು ಇತಾಲಿ ಮತ್ತು ಎಫ್ರಾಹಿಂ ಭವನ್ ಅಂತ. ಸೊ ಅಂಕಲ್ ಅಪ್ಪ ಅಮ್ಮನೂ ಡಾಕ್ಟ್ರೆ. ಅವರು ಅಪ್ಪ ಅಮ್ಮ ಡಾಕ್ಟರ್, ಇವರು ಡಾಕ್ಟರ್ ಆಗಿದ್ರು. ಬಟ್ ಅವ್ರ ಹತ್ರ ಏನು ಒಂದು ಪ್ರೌಡ್ ಇಲ್ಲ, ತುಂಬಾ ಹಂಬಲ್ನೆಸ್. ವಿಶೇಷವಾಗಿ ಅವರ ಸ್ಪಿರಿಚುವಲ್ ಲೈಫ್ ನಲ್ಲಿ ನಾವು ನೋಡುವಾಗ ಬ್ರದರ್ ಹೇಳ್ತಾರ, ಯಾವ ಟೈಮ್ ಅಲ್ಲಿ ಫೋನ್ ಮಾಡಿ, ಅವ್ರದ್ದು 24/7 ಫೋನ್ ಆನ್ ನಲ್ಲಿ ಇರ್ತದೆ. ಯಾರು ಫೋನ್ ಮಾಡಿದ್ರು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಅವ್ರಿಗೆ ಏನ್ ಪ್ರಾಬ್ಲಮ್ ಏನಂತ ಅವ್ರಿಗೆ ಒಳ್ಳೆ ಗೈಡ್ ಕೊಡೋರು. ವಿಶೇಷವಾಗಿ ದುಡ್ಡಿಲ್ಲವರಿಗೆ ಅವ್ರಿಗೆ ಗೊತ್ತಿರೋ ಡಾಕ್ಟರ್ ಹತ್ರ ಅವ್ರು ಕಲ್ಸಿ ಅವರು ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅವ್ರು ಹೆಲ್ಪ್ ಮಾಡೋರು. ಇಲ್ಲಾಂದ್ರೆ ದೊಡ್ಡ ಆಪರೇಷನ್ ಇದ್ರೆ ಅವ್ರು ಗೊತ್ತಿರೋರು ಸಹೋದರ ಹತ್ರ ಕೇಳ್ಕೊಂಡು ಅವ್ರ ಹತ್ರ ಎಲ್ಲ ತಗೊಂಡು ಅವ್ರಿಗೆ ಟ್ರೀಟ್ಮೆಂಟ್ಗೆ ಮಾಡೋರು. ಸಚ್ಚೆ ವಂಡರ್ಫುಲ್ ಬ್ರದರ್ ಅವರು. ಮಾತ್ರ ಅಲ್ಲ, ಅವ್ರ ಸ್ಪಿರಿಚುವಲ್ ಲೈಫ್ ನಲ್ಲಿ ನೋಡುವಾಗ ಅವರು 1967ನಲ್ಲಿ ನಮ್ಮ ಹಿರಿಯ ಸಹೋದರಾದ ಜಯಪಾಲಿಕೆ ಮುಖಾಂತರ ಈ ಸತ್ಯಕ್ಕೆ ಬಂದಿರುತ್ತೆ. ಇವರು ಶ್ರೀರಂಗಪಟ್ಟಣದಲ್ಲಿ ಒಬ್ಬರೇ ತಗೊಂಡಿದ್ದಾರೆ. ನಮ್ಮ ಹಿರಿಯ ಸಹೋದರ ಜಯಪಾಲಿಕೆ ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿಂದ ಅವರು ಲೈಫ್ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಸತ್ಯಕ್ಕೆ ಬಂದಿದ್ದು ಒಂದು ಮಿರಾಕಿಲ್. ಯಾಕಂದ್ರೆ ಅವ್ರು ಹೋಗಿರೋದು
ಅವ್ರು ಹೋಗಿದ್ದು ಬೆಳ್ಳಾರಿ, ಬಟ್ ಒಂದು ಟ್ರೈನಿಂಗ್ ಅವ್ರು ಮೈಸೂರಿಗೆ ಹೋಗಿದ್ದಾರೆ. ಅವರು ರಿಲೇಷನ್ ಯಾರು ಅಲ್ಲಿ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ಇದ್ರಂತೆ, ಅವ್ರು ನೋಡಕ್ಕೆ ಇವ್ರು ಹೋಗಿದ್ದಾರೆ. ಬಟ್ ಇವರು ಬೈಬಲ್ ಮುಂದೆ ಹೋಗಿದ್ದಾರೆ. ಅವ್ರಿಗೆ ಅಲ್ಲಿಗೆ ಕ್ವಶನ್ ಇರ್ತಂತೆ ಬೈಬಲ್ ನಲ್ಲಿ. ಅವ್ರ ಅಪ್ಪ ಕೇಳಿದ್ರೆ, ಇಲ್ಲ ಅವ್ರ ಪಾಸ್ಟ್ ಕೇಳಿದ್ರೆ, ಇದೆಲ್ಲ ನಮ್ಗೆ ಇಲ್ಲಪ್ಪ, ಅದ ದೇವ್ರ ಇಷ್ಟ, ಈ ಕೇಳ್ಬೇಡ ಅಂತ ಹೇಳ್ಬಿಡದಂತೆ. ಬಟ್ ಇವ್ರು ಅಲ್ಲಿ ಹೋಗಿ ಇರುವಾಗ ಅಲ್ಲಿ ಅವ್ರ ಆಂಟಿ ಹತ್ರ ಮಾತಾಡುವಾಗ ಇದೆಲ್ಲ ಹೇಳಿದ್ದಾರೆ. ಇರೋರಪ್ಪ ನಾ ಮನೆಗೆ ಒಬ್ರು ಬರ್ತಾರೆ ಹಿರಿಯವರು, ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಅಂತ ಹೇಳುವಾಗ, ಅಲ್ಲಿ ಅವರು ಆಕ್ಚುಲಿ ನಮ್ಮ ಬ್ರದರ್ ಆಸ್ಟ್ರೇಲಿಯಾದ ತಂದೆ ವಿಲಿಯಂ ಬ್ರದರ್ ಅವ್ರ ಮನೆಗೆ ತುಂಬಾ ಕ್ಲೋಸ್ ಅಂತೆ. ಅವರು ಆ ಜಯಪಂಗಲ್ ಕರ್ಕೊಂಡು ಬಂದು ಅವಾಗ ಇವ್ರಿಗೆ ಪಾಠ ಹೇಳುವಾಗ ಇದೇ ಸತ್ಯ ಅಂತ ಅವ್ರು ತಿಳ್ಕೊಂಡು, ಅವ್ರು 1916 ಅಲ್ಲಿ ಬ್ಯಾಪ್ಟಿಸಮ್ ತಗೊಂಡು ಈ ತನಕ ಈ ಸತ್ಯದಲ್ಲಿ ಅವರು ಜೀವ ನಡೆಸಿದ್ದಾರೆ. ವಿಶೇಷವಾಗಿ ಅವರು ಈಗ ಟ್ರಯಲ್ಸ್ ಹೋಗಿದ್ದಾರೆ. 2000 ನಲ್ಲಿ ನಮ್ಮ ಆಂಟಿ ತೀರೋಗಿದ್ರು. ನಿಮ್ಗೆಲ್ಲರೂ ಗೊತ್ತು ವೈಫ್ ತೀರೋದು ಎಷ್ಟು ಕಷ್ಟ ಇರ್ತದಂತ. ಬಟ್ ಅದನ್ನ ಅವ್ರು ಫೇಸ್ ಮಾಡ್ಕೊಂಡ್ರು. ಬಟ್ ಅವ್ರು ತೀರೋ ಮೇಲೆ ಅವ್ರಿಗೆ ಇನ್ನೊಂದು ಟೈಮ್ ಬಂತು. ನನ್ನ ಒಬ್ಬನೇ ಮಗ, ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಬಂದು ಅವರು 2001 ನಲ್ಲಿ ತೀರೋಕೊಂಡ್ರು. ಬಟ್ ಇಷ್ಟೆಲ್ಲ ಅವರು ಸಾಗಿಸಿಕೊಂಡು ಜೀವಿಸುವಾಗ ಒಳ್ಳೆಯದಲ್ಲಿ ಅವರಿಗೆ ರುಕ್ಮಿಣಿಯ ಬಂದ್ಬಿಟ್ಟು, ಆದ್ರೂ ಅವ್ರ ದೇಹ ಮೇಲೆ ಒಂಚೂರನು ಅವ್ರ ವಿಶ್ವಾಸ ಕದ್ದಿಲ್ಲ. ಕೊನೆ ತನಕ ಅವ್ರ ಆ ವಿಶ್ವಾಸದಲ್ಲಿ ಇದ್ದು, ನಾವು ಯಾವಾಗ ಅವ್ರ ಹತ್ರ ಇವಾಗ ಅಂಕಲ್ ದೇವ್ರನ್ನ ಹೋಗ್ಬರ್ತಿದ್ರೆ ಹೋಗಪ್ಪ ಫಸ್ಟ್ ಹೋಗಪ್ಪ ಅಂತ ಹೇಳೋದು. ಯಾವ ನಮ್ಗೆ ಅಷ್ಟೇ ಹೇಳ ಬೇಡಪ್ಪ ಇರಪ್ಪ ಇಲ್ಲ ಅಂತ ಹೇಳೋದು. ಅಂದ್ರೆ ಅಷ್ಟು ಅವ್ರಿಗೆ ಬೇತಿತ್ತು ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು. ಮತ್ತು ಅವ್ರು ಮಾಡಿದ್ದು ಅನೇಕ ಟ್ರ್ಯಾಕ್ಸ್ಗಳು, ವಾಲ್ಯೂಮ್ಸ್ಗಳು, ರೀಪ್ರಿಂಟ್ಸ್ಗಳು ನಮ್ಮ ಫಾರಿನ್ ಬ್ರದರ್ಸ್ ಅಂತ ತಗೊಂಡು ಯೂತ್ಸ್ ಗಳಿಗೆ ಅವರು ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಅದ್ ಮಾತ್ರ ಅಲ್ಲ, ವಯಸ್ಸಾಗಿರೋರಿಗೂ ಅವ್ರು ಎನ್ಕರೇಜ್ ಮಾಡಿದ್ದಾರೆ. ಇದೆಲ್ಲ ನಿಮ್ಗೆ ಗೊತ್ತು. ಮತ್ತು ದೊಡ್ಡ ಕೆಲಸ ಅವ್ರು ಮಾಡಿದ್ದೇನೆಂದ್ರೆ, ಅವ್ರು ರಿಟೈರ್ಡ್ ಆದ್ಮೇಲೆ ಅವ್ರು ಒಂದು ಕ್ಲೀನಿಕ್ ಇಟ್ಕೊಂಡು ಅವ್ರು ಸಂಪಾದನೆ ಮಾಡ್ಬೇಕಾಗಿತ್ತು. ಬಟ್ ಅವ್ರು ಇಲ್ಲ. ಒಬ್ಬರು ಹೇಳಿರ್ತಾರೆ ನಾನು ರಿಟೈರ್ಡ್ ಆದ್ಮೇಲೆ ದೇವ್ರ ಸೇವೆ ಮಾಡ್ತೀನಿ ಅಂತ. ಬಟ್ ನೋಡಿದ್ರೆ ಅವ್ರು ಯಾವ ಸೇವೆ ಮಾಡಿಲ್ಲ, ಯಾವ ಮಾಡಲ್ಲ. ಬಟ್ ಇವ್ರು ಆ ತರ ಇಲ್ಲ. ರಿಟೈರ್ಡ್ ಆದ್ಮೇಲೆ ನನ್ಗೆ ಕ್ಲಿನಿಕ್ ಬೇಡ, ದುಡ್ಡು ಬೇಡ, ನಾನು ದೇವ್ರ ಸೇವೆ ಮಾಡ್ಬೇಕಂತ ಎವ್ರಿ ಮಂತ್ 600 ಡಾಟ್ ಮ್ಯಾಗ್ಝಿನ್, 2 ತಿಂಗಳಿಗೆ ಒನ್ಸು ಹೆರಾಲ್ಡ್ 600 ಮ್ಯಾಗ್ಝಿನ್ಸ್ ತಾನೇ ಪ್ಯಾಕ್ ಮಾಡಿ, ತಾನೇ ಸ್ಟಾಂಪ್ ಹಾಕ್ಸಿ, ತಾನೇ ಎಲ್ಲ ಮಾಡಿ. ಅದು ಏನಂದ್ರೆ ಒಂದೇ ಒಂದು ಪೋಸ್ಟ್ ಮಾಡ್ಬೇಕು. ಅದು ನಮ್ಮ ಪ್ರದೀಪ್ ಇರುವಾಗ ಪ್ರದೀಪ್ ಮಾಡ್ತಾ ಇದ್ರು, ಆಮೇಲೆ ಬೇರೆ ಬ್ರದರ್ಸ್ ಮಾಡ್ತಾ ಇದ್ರು. ಕೊನೆ ತನಕ ಜಸ್ಟ್ 2 months ಬ್ಯಾಕ್ ಅವರಿಗೆ ಶಕ್ತಿ ಇಲ್ಲ, ಅದು ಬಿಟ್ಬಿಟ್ರು. ಅದು ನಮ್ಮ ಸಹೋದರಿ ಮ್ಯಾಂಗ್ಳೂರ್ ತಗೊಂಡು ಅದು ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಅವ್ರಿಗೆ ಅದು ಬಿಡಬಾರ್ದು ಅಂತ ಮನಸ್ಸಿನಲ್ಲಿ ಇತ್ತು. ಅದು ದೇವರು ಅದು ಬಿಟ್ಟಿಲ್ಲ. ಅದು ಅಲ್ಲಿ ಹೋಗಿ ಅದು ಇವಾಗ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ತಂದೆಯಾಗಿ ದೇವ್ರಿಗೂ ಸ್ತೋತ್ರ. ಇನ್ನೊಂದು ಏನಂದ್ರೆ, ಅಂಕಲ್ಗೆ ಅನೇಕರು ಸಹಾಯ ಮಾಡಿದ್ರು. ನಾನು ಮಾತ್ರ ಅಲ್ಲ, ನಾವು ಅಲ್ಲಿ ಒಂದು ಟೀಮ್ ಆಗಿದ್ದು. ಪ್ರೇಮ್ ಬ್ರದರು, ಲೂಕ್ ಬ್ರದರು, ಸುರೇಶ್, ನಮ್ಮ ಕಾಲಿನ್ಸ್, ನಾವು ಎಲ್ಲ ಸೇರಿ ಒಂದು ಟೀಮ್ ಆಗಿ ಅವಾಗ ಅಂಕಲ್ಗೆ ಎಷ್ಟು ನಾವು ಕೈನಲ್ಲಿ ಆಗ್ತದೋ ಅದು ನಾವು ಸಹಾಯ ಮಾಡ್ತಿದ್ರು. ಅದು ನಾನು ಏನಂದ್ರೆ, ದೇವರು ಮಾಡಿದ ಇಷ್ಟು ಒಳ್ಳೆ ಕೆಲಸಕ್ಕೆ ದೇವರು ಅದು ಅವ್ರಿಗೆ ಸಹಾಯ ಮಾಡಿದಾರೆ ಅಷ್ಟೇ, ನಾವೇನು ಅಲ್ಲ. ಬಟ್ ದೇವ್ರು ನಮ್ಗೆ ಕೊಟ್ಟಿದ ಇದು. ಯಾವಾಗಲೂ ಎಲ್ಲರೂ ಹೇಳೋರು, ಏನಪ್ಪಾ ನಿಮ್ಮ ಅಡಾಪ್ಟ್ ಫಾದರ್, ಅಡಾಪ್ಟ್ ಸನ್ ಅಂತ. ಇವಾಗ ನಾನೇನು ಹೇಳೋದಂದ್ರೆ, ನನ್ನ ಅಡಾಪ್ಟ್ ಫಾದರ್ ಅಂತ ಹೋಗ್ಬಿಟ್ರು. ಅದಕ್ಕೆ ತಂದೆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಗೂ ಅವ್ರ ಫ್ಯಾಮಿಲಿಗೂ ದೇವರು ಸಮಾಧಾನ ಕೊಡ್ಲಿ. ಯಾವ ಹೆಣ್ಣು ಬೆಳಗ್ಗೆ ಫಸ್ಟ್ ಅಂಕಲ್ ಅಂತ ಉಟ್ಸ್ಕೊಂಡ್ ಬರೋದು, ಯಾವಪ್ಪ ಬತ್ತೀಯ ಏಟಂಗ್ ಬತ್ತೀಯ ಅಂತ. ಇವಾಗ ನಾನು ಇದು ಮಾಡಕ್ ಆಗಲ್ಲ ಅಂತ ನನ್ಗೆ ಗೊತ್ತಾಯ್ತು. ನನ್ ಫೋನ್ ಬಂದ್ರೆ ಗೊತ್ತು ಅಂಕಲ್ ಮಾಡ್ತಾರೆ ಅಂತ, ಪಾಪ ಅಂತ ಬಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ನಮ್ಗೆ ಎಷ್ಟು ಅಡ್ವೈಸ್ ಮಾಡೋರು, ಹೇಳೋರು. ಇವಾಗ ಅವ್ರು ಇಲ್ಲ. ದೇವರು ನಮ್ಗೆ ಶಾಂತಿ ಸಮಾಧಾನ ಕೊಡಬೇಕು. ಸಭೆಯವರಿಗೆ ಮತ್ತೆ ಇಲ್ಲಿರೋ ಎಲ್ಲರಿಗೂ, ವಿಶೇಷವಾಗಿ ಅವ್ರ ಮೊಮ್ಮಕ್ಕಳಿಗೆ ಅವ್ರ ಸೊಸೆಗೆ ದೇವರು ಬೇಕಂತ ನಾವು ಕೇಳ್ಕೊಳ್ತೀವಿ. ಸೊ ಈ ಟೆಸ್ಟಿಮನಿನ ಮುಗಿಸ್ತೀನಿ. ಸೊ ಅಂಕಲ್ ಪ್ರತಿವಾಗ ಒಂದ್ ಮಾತು ಹೇಳಿದ್ರು, ಬೇಡ ತುಂಬಾ ವಿಲಯ ಆಗ್ಬೇಕು ಅಂದ್ರೆ ನಿಮ್ಗೆ ಸೀದೇರ್ ಅಂತ. ಇವತ್ತು ಅವರು ಇವತ್ತ ನಿಮ್ಗೆ ಕಾಣ್ತದೆ ಅಂತ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಇದು ನಾವು ಒಂದ್ ದಿವಸ ಅಲ್ಲಿ ಹೋಗ್ತೀವಂತ ನಮಗೆ ನಂಬಿಕೆಯಿಂದ ದೇವರು ಅಂಕಲ್ಗೆ ಮಾಡಿದ ಎಲ್ಲ ಉಪಕಾರಕ್ಕಾಗಿ ನಾನು ಕೊಡಿ ಸ್ತೋತ್ರ ಹೇಳ್ತೀವಿ. ದೇವರು ಅವ್ರನ್ನ ಅವ್ರ ರಾಜ್ಯದಲ್ಲಿ ನೋಡಕ್ಕೆ ಪ್ರಿಪೇರ್ ಮಾಡ್ಬೇಕಂತ ನಾವು ಹೇಳ್ತೀವಿ. ಥ್ಯಾಂಕ್ ಯು ಬ್ರದರ್ ಮುರ್ಸಿ. ಈಗ ಮೈಸೂರು ಸಹೋದರು ಬ್ರದರ್ ಮಾರಿಸ್ ಒಂದು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಂತ.
ದೇವ್ರೆ ಸಂದರ್ಭದಲ್ಲಿ ಅಂತಿಮ ವಿಧಾನದಲ್ಲಿ ನಾನು ಆಚರಿಸಿದೆ ಮುಂದೆ ಅವರು ಹಾಕಿರ್ತಕ್ಕಂತಹ ಮಾರ್ಗದಲ್ಲಿ ಅನೇಕ ಸಹೋದರ ಸಹೋದರಿಯರು ಮುಂದೆ ಸಾಗಲಿದ್ದಾರೆ. ಅವರು ಹಾಕಿಕೊಟ್ಟಂತಹ ಅನೇಕ ಯೋಜನೆಗಳು ಮುಂದೆ ಸಾಗಲಿವೆ. ಈ ನಂಬಿಕೆಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಲಾಗಿ ನಾವೆಲ್ಲರೂ ಕೂಡ ಆತನ ಒಂದು ಜೀವಿತವನ್ನ ನೆನಪು ಮಾಡಿಕೊಂಡು ನಮ್ಮ ಮುಂದಿನ ಜೀವಿತವನ್ನು ನೋಡೋಣ. ಅಲ್ಲಿ ಮರಣವು ಒಂದು ರೀತಿಯಲ್ಲಿ ಖಂಡಿತವಾಗಿ ದುಃಖಮಯವಾಗಿರುತ್ತದೆ. ಆದರೆ ನಾವು ಪುನರುತ್ಥಾನದ ನಿರೀಕ್ಷೆಯಲ್ಲಿ ಇದ್ದೇವೆ ಎಂಬುದಾಗಿ ಸಹೋದರರು ವಾಕ್ಯಗಳಲ್ಲಿ ಈಗ ಬೋಧಿಸಿರುವುದನ್ನು ನೋಡುತ್ತೇವೆ. ನಾವು ಕೂಡ ಇದೇ ನಿರೀಕ್ಷೆಯಲ್ಲಿ ಎದುರುತ್ತಿದ್ದೇವೆ. ಆದರೆ ಇಂತಹ ಸಂದರ್ಭದಲ್ಲಿ ನಮ್ಮ ಜೀವಿತಗಳೆಲ್ಲವನ್ನು ಕೂಡ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಏಕೆಂದರೆ ಅನೇಕ ತೊಂದರೆಗಳ ಮಧ್ಯದಲ್ಲಿಯೂ ಕೂಡ ಸಹೋದರರು ನಿನ್ನಲ್ಲಿಟ್ಟಿರತಕ್ಕಂತಹ ನಂಬಿಕೆಯನ್ನ ಪ್ರೀತಿಯನ್ನ ಅವರು ಕಳಕೊಳ್ಳಲಿಲ್ಲ. ಅವರು ನಿನ್ನನ್ನು ಹೊಂಕಲಿಲ್ಲ ಎಂಬುದಾಗಿ ನಾವು ಗಮನಿಸ್ತೇವೆ. ಅವರ ಜೀವಿತವು ಯುವಕರಿಗೂ ಕೂಡ ಸಾಧಿಸುವಂತ ರೀತಿಯಲ್ಲಿ ಅನೇಕ ಸಂಕಟಗಳ ಸಂದರ್ಭದಲ್ಲಿಯೂ ಕೂಡ ಅವರು ಗಸಿಗಿಡದೆ ನಮ್ಮ ಜೀವನದ ಓಟವನ್ನು ಓಡುತ್ತಾ ಇಂದು ಈ ಪೂರ್ವಕತೆ ಯಾತ್ರೆಯನ್ನ ಮುಗಿಸಿದ್ದಾರೆ. ಹಾಗೆಯಾದ ದೇವರೇ, ನಮ್ಮೆಲ್ಲರಿಗೂ ಕೂಡ ಸುಖವಾಗಿ ಒಂದು ಸಾಧ್ಯವಾದದ್ದು. ಆದರೆ ಪುನರುತ್ಥಾನದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಬದುಕುತ್ತಿರಲಾಗಿ ನಾವು ಅವರಂತೆಯೇ ಒಂದು ದಿನ ಈ ದೇಹವನ್ನು ಬಿಡಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ತಂದೆಯೇ, ನಮ್ಮೆಲ್ಲರನ್ನ ತಂದೆಯಾದ ದೇವರು ಕರ್ತನಾದ ಕ್ರಿಸ್ತನು ಎಬ್ಬಿಸಲಿಕ್ಕಿದ್ದಾನೆ. ನಮ್ಮೆಲ್ಲರನ್ನ ಆತನ ಯೋಜನೆಯಲ್ಲಿ ಸೇರಿಸಲಿಕ್ಕಿದ್ದಾನೆ ಅನ್ನತಕ್ಕಂತಹ ನಂಬಿಕೆಯಲ್ಲಿ ನಾವೆಲ್ಲರೂ ಬದುಕುವಂತೆ ನಮ್ಮನ್ನು ಮೊದಲಿಟ್ಟು ವಿಶೇಷ ಸಂದರ್ಭದಲ್ಲಿ ಸಹೋದರರನ್ನು ನಾವೆಲ್ಲರೂ ನೆನಪು ಮಾಡಿಕೊಳ್ತಾ ಈ ಪ್ರಾರ್ಥನೆಯನ್ನು ಆತ್ಮಾರ್ನು ರಕ್ಷಕನು ಪ್ರಭುವಾಗಿ ಯೇಸು ಕ್ರಿಸ್ತರ ಒಂದೇ ಹೆಸರಿನಲ್ಲಿ ದಯವಾಗಿ ಬರ್ತಿದ್ದೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈಗ ಕಡೆಯದಾಗಿ ನೋಡ್ಬೇಕು ಇರೋರು ಇಲ್ಲಿ ನೋಡಿ ಮುಂದೆ ಇಲ್ಲಿ ಮಣ್ಣು ಮಾಡುವಂತ ಸ್ಥಳದಲ್ಲಿ ಜಾಗ ಇಲ್ಲ. ಆದ್ರಿಂದ ಇಲ್ಲೇ ನೋಡ್ಬೇಕು ಅಂತ ಹೇಳ್ಕೊಡ್ತೀನಿ. ಮುಂಚೆ ಅದರ ಜೊತೆಯಲ್ಲಿ ನೋಡುವಂತ ಸಮಯದಲ್ಲಿ ನಾವೆಲ್ಲರೂ ವಾಟರ್ ಫ್ರೆಂಡ್ಸ್ ವಿ ಹ್ಯಾವ್ ಇನ್ ಜೀಸಸ್. ನಾವು ನಂಬರ್ 70 ಅವರೆಲ್ಲ ಅಲ್ಲಿ ಕಣ್ ಮಾಡೋ ಜಾಗದಲ್ಲಿ ಹೋಗ್ಬೇಕು ಅಂತ ಕೈ ಕೊಡ್ತೀನಿ. ಇಲ್ಲಿ ನೋಡುವಂತವ್ರಿಗೆ ಸ್ವಲ್ಪ ಸ್ಥಳ ಮಾಡ್ಕೊಡಿ. ಇಲ್ಲಿ ನೋಡ್ಬೇಕು ಅಂತಿರೋರಿಗೆ ಸ್ವಲ್ಪ ಸ್ಥಳ ಮಾಡ್ಕೊಡಿ. ನೋಡಿರೋಂಥವ್ರು ಸ್ವಲ್ಪ ಹಿಂದೆ ಹೋಗ್ಬೇಕು ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಜಾಗ ಮಾಡ್ಕೊಳ್ಳಿ. ಒಂದೇ ಡೈರೆಕ್ಷನ್ ಹೋಗಿ.
ಇನ್ನು ಏನು பிரதர்ஸ் சைட்ல வாங்க. அதுக்கு வர மாட்டேன். ಡೆಡ್ ಆಗಿದೆ ಪ್ರಾರ್ಥನೆ ಮಾಡೋಣ. ಸರ್ವ ಯುಗಗಳ ಅರಸನು ನಮ್ಮೆಲ್ಲರ ಸೃಷ್ಟಿಕರ್ತನು ಆದಂತ ಪರಲೋಕದ ತಂದೆಯಾದ ದೇವರೇ,
ನಿಮ್ಮ ಅತಿಶಯವುಳ್ಳ ನಾಮಕ್ಕೆ ನಿಮ್ಮ ಮಗನೂ ನಮ್ಮ ರಕ್ಷಕನು ಮಧ್ಯಸ್ಥನಾದ ಯೇಸು ಕ್ರಿಸ್ತನ ಮುಖಾಂತರ ಸ್ತುತಿ ಸ್ತೋತ್ರಗಳನ್ನ ಹೇಳುವರಾಗಿದ್ದೇವೆ. ತಂದೆ, ಈ ದಿವಸ ಒಂದು ದುಃಖಕರವಾದ ದಿವಸ. ನಮ್ಮ ಹಿರಿಯ ಸಹೋದರರಾದ ಡಾಕ್ಟರ್ ಪ್ರಸಾದ್ ಅವರು ತಮ್ಮ ಈ ಕ್ರಿಸ್ತೀಯ ಜೀವನದ ಯಾತ್ರೆಯನ್ನು ನಡೆಸಿದ್ದಾರೆ. ತಂದೆ, ಅವರು ಇಷ್ಟು ವರ್ಷಗಳ ಕಾಲ ಮಾಡಿದಂತ ಎಲ್ಲಾ ಕಾರ್ಯಗಳನ್ನ, ಸ್ವಾರ್ಥ ಕೆಲಸಗಳನ್ನ ನೀವು ಆಶೀರ್ವದಿಸಿದ್ದೀರಿ. ತಂದೆ, ನೀವು ಅವರಿಗೆ ಕೊಡುವಂತ ಆಶೀರ್ವಾದಗಳನ್ನ ನೆನೆಸಿ ನಾವು ನಿಮ್ಮನ್ನು ಗೌರವರಾಗಿದ್ದೇವೆ. ತಂದೆ, ಅವರು ಇದ್ದಂತಹ ಸಮಯಗಳಲ್ಲಿ ಅವರು ಕಷ್ಟದಲ್ಲಿರುವಾಗಲೂ, ಕಾಯಿಲೆಯಲ್ಲಿರುವಾಗಲೂ ಅವರು ತಮ್ಮ ಸ್ವಾರ್ಥ ಕಾರ್ಯಗಳನ್ನ ನಿಲ್ಲಿಸದೆ ಅನೇಕ ವರ್ಷಗಳಿಂದ ವಿಧವಾದಂತ ರೀತಿಯಲ್ಲಿ ತಂದೆ ಅವರು ತಮ್ಮ ಕಾರ್ಯಗಳನ್ನ ನಿರ್ವಹಿಸಿದ್ದಾರೆ. ಮತ್ತು ಅನೇಕ ಸಹೋದರ ಸಹೋದರಿಯರಿಗೆ, ಅದರಲ್ಲೂ ವಿಶೇಷವಾಗಿ ಕಾಯಿಲೆಯಲ್ಲಿ ಕಷ್ಟದಲ್ಲಿರುವವರಿಗೆ ಯಾವಾಗಲೂ ತಂದೆ ಅವರು ಸಿದ್ಧವಾಗಿ ಅವರಿಗೆ ಬೇಕಾಗುವಂತ ಸಲಹೆಗಳನ್ನ, ಉಪಾಯಗಳನ್ನ, ಅವರಿಗೆ ಬೇಕಾಗುವಂತ ಎಲ್ಲ ಆರ್ಥಿಕವಾಗಿಯೂ ಬೇರೆ ರೀತಿಯಲ್ಲಿಯೂ ತಂದೆ ಅವರು ಸಹಾಯಗಳನ್ನ ಮಾಡಿ ಅನೇಕರಿಗೆ ತಮ್ಮ ಆಶೀರ್ವಾದ ಸಿಕ್ಕುವಂತೆ ಅವರು ನಿಮ್ಮ ಸಾಧನವಾಗಿ ಬಂದಿದ್ದಾರೆ. ತಂದೆ, ಅವರು ಇಷ್ಟು ವರ್ಷಗಳ ಕಾಲ ಮಾಡಿದ ಆ ಒಂದು ಸ್ವಾರ್ಥಗಳನ್ನು, ಆ ಕಾರ್ಯಗಳನ್ನು ನಾವು ಸಹ ನೋಡಿ ಅದರ ನಾವು ಮಾದರಿ ಮಾಡಿಕೊಂಡು ತಂದೆ ನಮ್ಮ ಮುಂದೆ ಇರುವಂತ ಓಟವನ್ನು ಸಹ ನಾವು ಸಹ ತಂದೆ ಶ್ರದ್ಧೆಯಿಂದ ನಡೆಯುವಂತೆ ನಮ್ಮನ್ನು ನಡೆಸಬೇಕಾಗಿ ನಿಮ್ಮ ಮಗನು ನಮ್ಮ ರಕ್ಷಕರು ಮಧ್ಯಸ್ಥನಾದ ಯೇಸು ಕ್ರಿಸ್ತನ ನಿಮ್ಮ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಯಾರಾದ್ರೂ ನೋಡೋರು ಇದ್ದಾರಾ? ಅಲ್ಲೇ ನೋಡಿಲ್ಲ. ಹೇಳು ಅಲ್ಲ ಅದ ಬೇಕು ಬರ್ಸ್ಬೇಕು. ಸ್ವಲ್ಪ ಜಾಗ ಬಿಡಿ. நிமிஷம் அங்க கீழே மண் வண்டிக்கு தட்டுப்படுறாங்க. அவங்களுக்கு இடம் விடுங்க, அவங்க தான் கரெக்டா போடுவாங்க. அவங்க அவங்களுக்கு கூப்பிடுறாங்க. அவங்க சேரா கூப்பிடுங்க.
ಕರೆಂಟ್ ಇಲ್ಲ. ಓಕೆ ಓಕೆ ಓಕೆ. Read from Genesis, third chapter, 19th verse. By the sweat of your brow, you will reach your coast until you return to the ground. In the midst you are taken, for dust you are, and to dust you will return. ಬನ್ನಿ ಸರ್.
First time in October.
ಎಷ್ಟು ಊರಿಗೆ ಈ ತರ ಕಟ್ಟಿಸ್ಬೋದು. ಅಪ್ಪ ಇದ್ದಾರೆ.